ಹಾಸನ ಜಿಲ್ಲೆಯ ರೈತರಿಗೆ ವಿತರಿಸಬೇಕಾದ ಪ್ರಮುಖ ರಸಗೊಬ್ಬರವಾದ ಯೂರಿಯಾವನ್ನ ಖಾಸಗಿ ಮಾರಾಟ ಮಳಿಗೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜು ಮಾಡಿ ಸರ್ಕಾರಿ ಸ್ವಾಮ್ಯದ ಸೊಸೈಟಿಗಳಲ್ಲಿ ಸ್ಟಾಕ್ ಇಲ್ಲದಂತೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ವತಿಯಿಂದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರಿ ಸೊಸೈಟಿಗಳಲ್ಲಿ ಯೂರಿಯಾ ಗೊಬ್ಬರವನ್ನ ಕಡಿಮೆ ದರದಲ್ಲಿ ರೈತರ ಬೇಡಿಕೆಗೆ ತಕ್ಕಂತೆ ದಾಸ್ತಾನು ಮಾಡಲು ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಕೆಆರ್ಎಸ್ ಪಕ್ಷದ ಮುಖಂಡರ ಆರೋಪ. ರೈತರು ಕಷ್ಟಪಟ್ಟು ಗೊಬ್ಬರ ಕೇಳೋದಕ್ಕೆ ಸೊಸೈಟಿಗಳಿಗೆ ಬಂದಾಗ ಎಫ್ಐಡಿ ಎಂಟ್ರಿ, ಆಧಾರ್ ಕಾರ್ಡ್ ಎಂಟ್ರಿ ಸೇರಿದಂತೆ ಇತ್ಯಾದಿ ತಾಂತ್ರಿಕ ಕಾರಣಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಗೊಬ್ಬರ ಸ್ಟಾಕ್ ಕಡಿಮೆ ಇದೆ ಎಂಬ ನೆಪವನ್ನ ಒಡ್ಡಿ ಒಬ್ಬ ರೈತರಿಗೆ ಕೇವಲ 1 ಅಥವಾ 2 ಚೀಲ ಮಾತ್ರ ನೀಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಜೂನ್ 20ರಂದು ಬೂನಳ್ಳಿ ಸಹಕಾರ ಸಂಘದಲ್ಲಿ ಅಧಿಕಾರಿಗಳು ಸಬೂಬು ಹೇಳಿದ್ದಾಗ ಗೊಬ್ಬರ ವಿತರಣೆ ವೇಳೆ ರೈತರು ಹಾಗೂ ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯು ತಕ್ಷಣವೇ ಮಧ್ಯ ಪ್ರವೇಶಿಸಿ ಸರ್ಕಾರಿ ಸೊಸೈಟಿಗಳಲ್ಲಿ ರೈತರ ಬೇಡಿಕೆಗೆ ಅನುಗುಣವಾಗಿ ಯೂರಿಯಾ ಗೊಬ್ಬರವನ್ನು ದಾಸ್ತಾನು ಮಾಡುವಂತೆ ಹಾಗೂ ರೈತರಿಗೆ ತೊಂದರೆ ನೀಡ್ತಾ ಇರತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ವಿ ರಮೇಶ್ ಬೋನಹಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ದಿನ ಏನು ರಸಗೊಬ್ಬರ ಯೂರಿಯಾದಲ್ಲಿ ಆಗ್ತಕ್ಕಂಥ ಹಗರಣಗಳನ್ನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಬಂದಿದ್ದೇವೆ. ಆಲ್ರೆಡಿ ಹೋದ ವಾರ ನಾವು ಇದರಲ್ಲಿ ಹಗರಣ ಆಗ್ತಾ ಇದೆ, ಇದು ನ್ಯಾನೋ ಯೂರಿಯಾಗಳನ್ನೆಲ್ಲ ಅಟ್ಯಾಚಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಗೊಬ್ಬರದ ಅಂಗಡಿಯವರು ಫೋರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಿ ಸ್ವಾಮ್ಯದ ಸೊಸೈಟಿಗಳಲ್ಲಿ ಇವರು ಸರಿಯಾಗಿ ಸ್ಟಾಕ್ಗಳಿಟ್ಟಿಲ್ಲ ಅಂತ ಹೇಳಿ ನಾವು ದೂರು ಕೊಟ್ಟಿದ್ವಿ, ಇಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದರು. ಆದರೆ ಇದು ತುರ್ತು ಸಂದರ್ಭ, ರೈತರಿಗೆ ಇದು ಈ ಸಮಯ ಬಿಟ್ಟರೆ ಬೇರೆ ಸಮಯಗಳಲ್ಲಿ ಯೂರಿಯಾ ಸಿಕ್ಕೂ ಪ್ರಯೋಜನ ಬರಲ್ಲ. ಅದರಿಂದಾಗಿ ಸರ್ಕಾರಿ ಸ್ವಾಮ್ಯದ ಅಂಗಡಿಗಳೆಲ್ಲ ನಾವು ವಿಚಾರ ಮಾಡುವ. ಉದಾಹರಣೆಗೆ ಈಗ ಮೊನ್ನೆ 2 ದಿನದಿಂದ ಬೂನಹಳ್ಳಿಯಲ್ಲಿ 500 ಜನಕ್ಕೂ ಹೆಚ್ಚಿಗೆ ಜನ ರೈತರಿದ್ದಾರೆ. ಅಲ್ಲಿ ನೋಡಿದ್ರೆ 60-70 ಮೂಟೆ ಗೊಬ್ಬರ ಇದೆ, ಕಿತ್ತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಫ್ಐಡಿ ಎಂಟ್ರಿ ಬೇಕು, ಮಗ್ದೊಂದು ಬೇಕು ಅಂತ ಎಲ್ಲ ಗಲಿಬಿಲಿ ಮಾಡಿ ರೈತರಿಗೆ ಅನಾನುಕೂಲ ಆಗುವಂತೆ ಈ ಸೆಕ್ರೆಟರಿಗಳು ಮತ್ತು ಅಲ್ಲೇನು ಸ್ವಾಮ್ಯದವರು ನಡೆಸ್ತಾ ಇದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ. ಅದೇ ನೀವು ಖಾಸಗಿ ಮಳಿಗೆಗಳಿಗೆ ಹೋಗ್ರಿ, ಲೋಡ್ ಯೂರಿಯಾ ಸ್ಟಾಕ್ ಬಿದ್ದಿದೆ. ನ್ಯಾನೋ ಪ್ರಾಡಕ್ಟ್ ಅಂತ ಮಾರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. 60 ರೂಪಾಯಿ MRP ಜಾಸ್ತಿ ತಗೋತಾ ಇದ್ದಾರೆ, 300 ರೂಪಾಯಿ ಕಡಿಮೆ ಅಂತ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಇದನ್ನು ಮಾಡ್ತಾ ಏನು ಕೃಷಿ ಇಲಾಖೆ ಬಗ್ಗೆ ಹಿಂದೆ ನಾವು ದೂರು ಸಲ್ಲಿಸಿದ್ದು, ರೈತರಿಗೆ ನೇರವಾಗಿ ಏನು ತಲುಪಬೇಕು ರಸಗೊಬ್ಬರ ಅದು ಯಾವುದೇ ಕಾರಣದಿಂದ ತಲುಪ್ತಾ ಇಲ್ಲ. ಇಲ್ಲಿ ಜಂಟಿ ನಿರ್ದೇಶಕರು ಹಾಸನ ಇವರು ಈ ಇದನ್ನು ಸರಿಯಾದ ರೀತಿಯಿಂದ ಗೊಬ್ಬರ ವಿತರಣೆ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯನ ಖಂಡಿಸಿಬಿಟ್ಟು ನಾವು ಇವತ್ತು ಅವರ ಕಚೇರಿ ಮುಂದೆ ಧರಣಿಗೆ ಬಂದಿದ್ದೀವಿ. ಧರಣಿ ಅಲ್ಲ, ಮನವಿ ಕೊಡೋಕ್ಕೆ ಬಂದಿರ್ತೀವಿ. ಆದ್ದರಿಂದ ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ಮತ್ತು ಜಂಟಿ ನಿರ್ದೇಶಕರು ಕ್ರಮ ತಗೊಂಡು ರೈತರಿಗೆ ಏನು ದೊರೆಯಬೇಕು ಈ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ರಸಗೊಬ್ಬರನ ದಾಸ್ತಾನು ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಇದು ಯಾವುದು ಸರ್ಕಾರಿ ಸ್ವಾಮ್ಯದ ಮಳಿಗೆಗಳಲ್ಲಿ ದಾಸ್ತಾನು ಕೊಡಬೇಕು. ಖಾಸಗಿನಲ್ಲಿ ಹೆಚ್ಚುವರಿ ಇದು ಹಣಕ್ಕೋಸ್ಕರ ಮಾರಾಟ ಮಾಡೋದ್ರಿಂದ ಲಾಭಕ್ಕೋಸ್ಕರ ಇವರು ನ್ಯಾನೋ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋಕ್ಕೋಸ್ಕರ ಇವರು ಶಾಮೀಲಾಗಿದ್ದಾರೆ ಅಂತ